ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೈರಾ ಕ್ರಿಯೇಟಿವಿಟಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಜಿ ಎಸ್ ಟಿ ಬಗ್ಗೆ ನೋಡೋಣ. ಇವತ್ತು ನಾವು ಜಿ ಎಸ್ ಟಿ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಜಿ ಎಸ್ ಟಿ ಎಂಬುದೊಂದು ಸಂವಿಧಾನಿಕ ಸಂಸ್ಥೆ. ಓಕೆ, ಜಿ ಎಸ್ ಟಿ ಬಗ್ಗೆ ನೋಡೋಣ ಇವತ್ತು. ಜಿ ಎಸ್ ಟಿ ಎನ್ನುವುದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ದೇಶೀಯ ಬಳಕೆಗಾಗಿ ಮಾರಾಟವಾಗುವ ಹೆಚ್ಚಿನ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ಮೌಲ್ಯವರ್ಧಿತ ತೆರಿಗೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಜಿ ಎಸ್ ಟಿಯನ್ನು ಗ್ರಾಹಕರು ಪಾವತಿಸುತ್ತಾರೆ. ಓಕೆ, ಆದರೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ವ್ಯವಹಾರಗಳು ಅದನ್ನು ಸರ್ಕಾರಕ್ಕೆ ಕಳುಹಿಸುತ್ತವೆ. ನೋಡಿಲಿ, ಜಿ ಎಸ್ ಟಿ ಎಂಬುದೊಂದು ಎಂಥ ತೆರಿಗೆ? ಇದು ಪರೋಕ್ಷ ತೆರಿಗೆ. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಮೌಲ್ಯವರ್ಧಿತ ತೆರಿಗೆ. ಇದನ್ನು ಯಾರು ಪಾವತಿಸುತ್ತಾರೆ? ಗ್ರಾಹಕರು ಪಾವತಿಸುತ್ತಾರೆ. ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ವ್ಯವಹಾರಗಳು ಇದನ್ನು ಸರ್ಕಾರಕ್ಕೆ ಕಳುಹಿಸುತ್ತವೆ. ಓಕೆ, ನೆಕ್ಸ್ಟ್ ಜಿ ಎಸ್ ಟಿ ಶಾಸಕಾಂಗ ಆಧಾರ. ನೋಡೋಣ, ಜಿ ಎಸ್ ಟಿ ಬಗ್ಗೆ ನೋಡೋಣ. ಇಲ್ಲಿ ಜಿ ಎಸ್ ಟಿ ಎಂಬುದು 2014ರಲ್ಲಿ ಪರಿಚಯವಾಯಿತು. ಜಿ ಎಸ್ ಟಿ ಪರಿಚಯವಾಗಿದೆ ಯಾವಾಗ? 2014ರಲ್ಲಿ 122ನೇ ತಿದ್ದುಪಡಿ ಮಸೂದೆ. ಓಕೆ, ಎವ್ರಿ ಆ್ಯಕ್ಟ್ ಈಸ್ ಎ ಬಿಲ್ ಬಟ್ ಎವ್ರಿ ಬಿಲ್ ಈಸ್ ನಾಟ್ ಎ ಆ್ಯಕ್ಟ್ ಅಂದರೆ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಕಾಯ್ದೆಯು ಮೊದಲೇ ಬಿಲ್ ಆಗಿರ್ತಾವೆ, ಆದರೆ ಎಲ್ಲ ಬಿಲ್ಗಳು ಕಾಯ್ದೆಯಾಗಿ ರೂಪಾಂತರವಾಗುವುದಿಲ್ಲ. ಹಾಗಾಗಿ ಇದು 122ನೇ ತಿದ್ದುಪಡಿ ಮಸೂದೆ, 101ನೇ ಜಿ ಎಸ್ ಟಿ ಕಾಯ್ದೆ. ಓಕೆ, 2016ರಲ್ಲಿ ಇದನ್ನು ಮರುನಾಮಕರಣ ಮಾಡಿದರು. ಇದು ಜಾರಿಗೆ ಬಂದಿದ್ದೆವಾಗ 2017 ಜುಲೈ 1. 2017 ಜುಲೈ 1ರಂದು ಜಿ ಎಸ್ ಟಿ ಜಾರಿಗೆ ಬಂತು. ಓಕೆ, ಜಿ ಎಸ್ ಟಿ ಅಬಕಾರಿ ಸುಂಕ, ಸೇವಾ ತೆರಿಗೆ ಇತ್ಯಾದಿಗಳನ್ನು ಒಳಗೊಂಡಿರ್ತದೆ. ಏನೇನು ಒಳಗೊಂಡಿರ್ತದೆ? ಅಬಕಾರಿ ಸುಂಕ, ಸೇವಾ ತೆರಿಗೆ, ಸರ್ವಿಸ್ ಟ್ಯಾಕ್ಸ್ ಅಂತೀವಲ್ಲ ನಾವು, ಅದನ್ನು ವ್ಯಾಟನ್ನು ಒಳಗೊಂಡಿರ್ತದೆ. ಜಿ ಎಸ್ ಟಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ವ್ಯಾಟ್ ಇವತ್ತಿಗೂ ಕೂಡ ಇದೆ. ವ್ಯಾಟನ್ನು ಜಿ ಎಸ್ ಟಿ ಒಳಗೊಂಡಿರ್ತದೆ. ಮತ್ತು ಐಷಾರಾಮಿ ತೆರಿಗೆಯನ್ನು ಒಳಗೊಂಡಿರ್ತದೆ. ನೋಡಿ, ಇಲ್ಲಿ ಮುಂದೆ ಅಂತಾರಾಜ್ಯ ವ್ಯಾಪಾರಗಳನ್ನು ಒಳಗೊಳ್ಳಲು ಜಿ ಎಸ್ ಟಿ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರ್ತದೆ. ನೋಡೋಣ ಅದು ಮುಂದೆ. ಓಕೆ, ಆರ್ಟಿಕಲ್ ನೋಡಿ, ಜಿ ಎಸ್ ಟಿದು 246A. ರಾಜ್ಯಗಳು ಸರಕು ಮತ್ತು ಸೇವೆಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಹೊಂದಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ವಿಧಿಸಲು ಸಮಾನ ಅಧಿಕಾರವಿದೆ. 246A ಆರ್ಟಿಕಲ್ ಹೇಳ್ತದೆ ಅದನ್ನು. ಓಕೆ, ನೆಕ್ಸ್ಟ್ ಜಿ ಎಸ್ ಟಿ ಮಂಡಳಿ ಅಂತ ಬರ್ತದೆ. ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದು ವಿಧಿ 229ರಡಿ ರಚನೆ. ಜಿ ಎಸ್ ಟಿ ಮಂಡಳಿಯ ರಚನೆ ಬಗ್ಗೆ ಕೇಳ್ತಾರೆ. ಆರ್ಟಿಕಲ್ ಯಾವುದು ಅಂತೇಳಿ 279A. ಓಕೆ, ಜಿ ಎಸ್ ಟಿ ಮಂಡಳಿಯನ್ನು ಹಾಗಾದರೆ ಯಾರು ರಚನೆ ಮಾಡ್ತಾರೆ ಅಂತಂದ್ರೆ, ರಾಷ್ಟ್ರಪತಿಗಳು ರಚನೆ ಮಾಡುತ್ತಾರೆ. ಜಿ ಎಸ್ ಟಿ ಮಂಡಳಿಯ ರಚನೆ ಮಾಡೋರು ಯಾರು? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ರಚನೆ ಮಾಡ್ತಾರೆ. ಹಾಗಾದರೆ ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಅದನ್ನು ಪ್ರತಿ ಬಾರಿಯೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಕ್ವಶನ್. ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ, ಕೇಂದ್ರ ಹಣಕಾಸು ಸಚಿವರು. ಯಾರಾಗಿರ್ತಾರೆ? ಕೇಂದ್ರ ಹಣಕಾಸು ಸಚಿವರು ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಪ್ರಧಾನಮಂತ್ರಿಗಳು ಅಂತ ಕೊಡ್ತಾರೆ ಒಮ್ಮೆ ಆಪ್ಷನ್ದಾಗ. ಇದು ರಾಂಗ್. ಪಿ ಎಮ್ ಅಲ್ಲ. ಯಾರಾಗಿರ್ತಾರೆ? ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಓಕೆ, ಮತ್ತು ಸದಸ್ಯರಿಗೆ ಹೇಳ್ತಾರೆ. ಸದಸ್ಯರು ಯಾರಾಗಿರ್ತಾರೆ ಅಂದ್ರೆ, ರಾಜ್ಯ ಸರ್ಕಾರಗಳಿಂದ ನಾಮನಿರ್ದೇಶನಗೊಂಡ ಸಚಿವರು, ಇವರು ಸದಸ್ಯರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಸ್ಲ್ಯಾಬ್ಸ್ ಅಂತ ಬರ್ತಾವೆ. ಜಿ ಎಸ್ ಟಿ ಸ್ಲ್ಯಾಬ್ಸ್ ಅಂತ ಬರ್ತಾವೆ. ಬಹುದರಗಳು. ಎಷ್ಟು ಸ್ಲ್ಯಾಬ್ಸ್ ಅದಾವೆ ಅಂದ್ರೆ 5%, 5% ಇದೆ, 12%, 18%, 28%, 28%, ಒಟ್ಟು 4 ಸ್ಲ್ಯಾಬ್ಸ್ ಅದಾವೆ. ಓಕೆ, 0% ಬರ್ತದೆ. 0%, 5%, 12%, 18%, 28%. ಕೆಲವೊಂದಷ್ಟು ತೆರಿಗೆಗಳು ಜಿ ಎಸ್ ಟಿಯಿಂದ ವಿನಾಯಿತಿ ಅದಾವೆ. ಅವು ಯಾವ್ಯಾವ ಅಂತಂದ್ರೆ, ಈಗ ಪೆಟ್ರೋಲಿಗೆ ಜಿ ಎಸ್ ಟಿ ಇಲ್ಲ,
ಡೀಸೆಲ್ಗೆ ಜಿ ಎಸ್ ಟಿ ಇಲ್ಲ. ಮತ್ತು ಇನ್ನೊಂದಷ್ಟು ಬರ್ತಾವೆ ಯಾವ್ಯಾವ ಅಂತಂದ್ರೆ ಸಿಪ್ಪೆ ಸುಲಿದ ಧಾನ್ಯಗಳು ಅಂತ ಬರ್ತಾವೆ, ಅವಕ್ಕೂ ಕೂಡ ಜಿ ಎಸ್ ಟಿ ಇಲ್ಲ. ಮತ್ತು ಬೇಯಿಸಿದ ಕೋಳಿ ಮೊಟ್ಟೆಗಳು ಅಂತ ಬರ್ತಾವೆ, ಅವಕ್ಕೂ ಜಿ ಎಸ್ ಟಿ ಇಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಮತ್ತು ಇನ್ನೊಂದು ಬರ್ತದೆ ಯಾವುದಂತಂದ್ರೆ ಜಾಹೀರಾತು ಸಾಮಗ್ರಿಗಳನ್ನು ಹೊಂದಿರುವ ಪತ್ರಿಕೆಗಳು ಅಂತ ಬರ್ತಾವೆ. ಇವು ಕ್ವಶನ್ ಆಗಿದೆ, ಇವಕ್ಕೆಲ್ಲ ಜಿ ಎಸ್ ಟಿ ಅಪ್ಲೈ ಆಗಂಗಿಲ್ಲ. ಓಕೆ, ಯಾವ್ಯಾವ? ಸಿಪ್ಪೆ ಸುಲಿದ ಧಾನ್ಯಗಳು, ಬೇಯಿಸಿದ ಕೋಳಿ ಮೊಟ್ಟೆಗಳು, ಮತ್ತು ಇನ್ನೊಂದು ಯಾವುದು? ಜಾಹೀರಾತು ಸಾಮಗ್ರಿಗಳನ್ನು ಹೊಂದಿರುವ ಪತ್ರಿಕೆಗಳು. ನಮಗೆಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಜಿ ಎಸ್ ಟಿ ಇಲ್ಲ ಅಂತ ಗೊತ್ತಿದೆ, ಅದು ಇವು ಮೂರು ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಜಿ ಎಸ್ ಟಿ ಯಾವ್ಯಾವು? ಸಿ ಜಿ ಎಸ್ ಟಿ ಅಂತ ಬರ್ತದೆ, ಎಸ್ ಜಿ ಎಸ್ ಟಿ ಅಂತ ಬರ್ತದೆ, ಐ ಜಿ ಎಸ್ ಟಿ ಅಂತ ಬರ್ತದೆ. ಸಿ ಜಿ ಎಸ್ ಟಿ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರ್ತದೆ, ಯಾವುದು ಸೆಂಟ್ರಲ್ ಗೌರ್ಮೆಂಟೇ ಹಾಕ್ತದೆ. ಓಕೆ, ಎಸ್ ಜಿ ಎಸ್ ಟಿ ಅಂತ ಬರ್ತದೆ, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದನ್ನು ಕಲೆಕ್ಟ್ ಮಾಡೋರು ಯಾರು? ಸ್ಟೇಟ್ ಗೌರ್ನಮೆಂಟ್ ಕಲೆಕ್ಟ್ ಮಾಡ್ತದೆ. ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ಐ ಜಿ ಎಸ್ ಟಿ ಅಂತ ಬರ್ತದೆ, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದನ್ನು ಕಲೆಕ್ಟ್ ಮಾಡೋರು ಯಾರು? ಸೆಂಟ್ರಲ್ ಗೌರ್ನಮೆಂಟ್ ಕಲೆಕ್ಟ್ ಮಾಡ್ತದೆ. ಓಕೆ, ಇಲ್ಲಿ ನೋಡಿ ಜಿ ಎಸ್ ಟಿ ಬಗ್ಗೆ ಸ್ಮಾಲಾಗಿ ತಿಳ್ಕೊಂಬಿಡೋಣ. ಜಿ ಎಸ್ ಟಿ ಅಂದ್ರೇನು? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದೊಂದು ಎಂಥ ತೆರಿಗೆ ಇದು? ಇದೊಂದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್, ನಾಟ್ ಅ ಡೈರೆಕ್ಟ್ ಟ್ಯಾಕ್ಸ್. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವಾಗ ಜಾರಿಗೆ ಬಂತು? 2017 ಜುಲೈ 1. ಓಕೆ, ಫಸ್ಟ್ ಯಾವ ದೇಶ ಅಳವಡಿಸ್ಕೊಂಡಿದ್ದು ಜಿ ಎಸ್ ಟಿ ಅಂದ್ರೆ ಕೆನಡಾ ಫಸ್ಟ್ ಅಳವಡಿಸ್ಕೊಂಡಿದ್ದ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿಯನ್ನು ಅಳವಡಿಸ್ಕೊಂಡ ಮೊದಲ ರಾಜ್ಯ ಯಾವುದಂತ ಕ್ವಶನ್ ಕೇಳ್ತಾರೆ? ಅಸ್ಸಾಂ. ಫಸ್ಟ್ ಅಳವಡಿಸ್ಕೊಂಡಿದ್ದು ಯಾವುದು? ಅಸ್ಸಾಂ. ಹಾಗಾದರೆ ಜಿ ಎಸ್ ಟಿ ಒಂದು ಕಮಿಟಿ ಇರ್ತದಲ್ಲ, ಪ್ರತಿಯೊಂದು ಇದಕ್ಕೆ ಒಂದೊಂದು ಕಮಿಟಿ ಅಂತ ಇರ್ತದೆ. ಜಿ ಎಸ್ ಟಿಗೆ ಯಾವುದು ಕಮಿಟಿ ರೆಕಮೆಂಡ್ ಮಾಡಿದ್ದೆ ಅಂದ್ರೆ ವಿಜಯ್ ಕೇಳ್ಕರ್ ಕಮಿಟಿ. ಯಾವುದು? ವಿಜಯ್ ಕೇಳ್ಕರ್ ಕಮಿಟಿ. ಜಿ ಎಸ್ ಟಿ ಫಸ್ಟ್ ಚೇರ್ಮನ್ ಯಾರಂತ ಕ್ವಶನ್ ಆಗಿದೆ? ಅಸೀಮ್ ದಾಸ್ ಗುಪ್ತಾ. ಜಿ ಎಸ್ ಟಿ ಯಾವ ಆರ್ಟಿಕಲ್ ಅಡಿ ರಚನೆ? 279A. ಜಿ ಎಸ್ ಟಿ ಬಿಲ್ 122ನೇ ಮಸೂದೆ. ಆದರೆ 101 ಜಿ ಎಸ್ ಟಿ ತಿದ್ದುಪಡಿ ಕಾಯ್ದೆ. ಮಸೂದೆ ಬೇರೆ, ಕಾಯ್ದೆ ಬೇರೆ. ಓಕೆ, ಇಲ್ಲಿ ನೋಡಿ ಆರ್ಟಿಕಲ್ ಇದೆ, 101ನೇ ಆರ್ಟಿಕಲ್, ಜಿ ಎಸ್ ಟಿ ಆರ್ಟಿಕಲ್ 101. ಆದರೆ ಜಿ ಎಸ್ ಟಿ ಮಸೂದೆ ಯಾವುದಂದ್ರೆ 122. 122ನೇ ಮಸೂದೆ, 102ನೇ ಆರ್ಟಿಕಲ್ ವಿಧಿ. ಓಕೆ, ಜಿ ಎಸ್ ಟಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರೆ? ಡೆಲ್ಲಿಯಲ್ಲಿದೆ. ಎಲ್ಲಿದೆ? ಡೆಲ್ಲಿ. ಜಿ ಎಸ್ ಟಿ ಚೇರ್ಪರ್ಸನ್ ಯಾರಾಗಿರ್ತಾರೆ? ಆಗಲೇ ನೋಡಿದ್ವಲ್ಲ, ಹಣಕಾಸು ಸಚಿವರು ಆಗಿರ್ತಾರೆ. ಓಕೆ, ಇಲ್ಲಿ ನೋಡಿದಲ್ಲ, ಜಿ ಎಸ್ ಟಿಯನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದಂದ್ರೆ ಫ್ರಾನ್ಸ್. ಓಕೆ, ಯಾವುದು? ಫ್ರಾನ್ಸ್. ಏನಿದು ಇಂಪ್ಲಿಮೆಂಟ್ ಮಾಡಿದ್ದು ಫ್ರಾನ್ಸ್. ಜಿ ಎಸ್ ಟಿ ರೆಡಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಅಂತ ಬರ್ತದೆ. ನೋಡಿದ್ವಲ್ಲ 3 ಟೈಪ್ಸ್: ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನೋಡಿದ್ವಲ್ಲ ಅದು. ಏನು ನೋಡು, ಜಿ ಎಸ್ ಟಿ ಬಗ್ಗೆ ನೋಡಿದ್ವ. ಈ ಜಿ ಎಸ್ ಟಿ ಬಗ್ಗೆ ಯಾವ ಥರ ಕ್ವಶನ್ ಆಗಿದೆ ಅಂತ ನೋಡೋಣ. ಓಕೆ, ಇದು ಇಂಪಾರ್ಟೆಂಟು. ಯಾವ ಥರ ಜಿ ಎಸ್ ಟಿ ಮೇಲೆ ಕ್ವಶನ್ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗಾದರೆ ಜಿ ಎಸ್ ಟಿ ಓದಿರ್ತೀವಿ ನಾವು, ಹೆಂಗೆ ಕ್ವಶನ್ ಕೇಳ್ತಾರೆ ಅನ್ನೋದು ಅದು ಇಂಪಾರ್ಟೆಂಟು. ಹಾಗಾಗಿ ಜಿ ಎಸ್ ಟಿ ಬಗ್ಗೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ನೋಡೋಣ, ಏನು ಕೇಳ್ಯಾರ ಜಿ ಎಸ್ ಟಿ ಅಂತೇಳಿ. ಜಿ ಎಸ್ ಟಿ ಇಸ್ ಆ್ಯನ್ ಅಂದ್ರೆ ಜಿ ಎಸ್ ಟಿ ಅನ್ನೋದು ಏನಂತ ಕೇಳ್ಯಾರ ಅವರು? ಯಾವ್ದಾರ ಕೇಳಿದ ಯು ಪಿ ಎಸ್ ಸಿ ನಡೆಸುವಂಥ CAPF ಎಕ್ಸಾಮಲ್ಲಿ ಕೇಳ್ಯಾರ. ಯು ಪಿ ಎಸ್ ಸಿ ನಡೆಸೋದಿದ್ದಾನೆ, ಪ್ರತಿ ವರ್ಷ ನಡೆಸೋದಿದ್ದಾನೆ. ಓಕೆ, ಏನು ಕೇಳ್ಯಾರ ಅವರು? ಜಿ ಎಸ್ ಟಿ ಏನಂತ ಕೇಳ್ಯಾರ ಅವರು? ಏನಿದು? ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ನೋಡಿಲಿ, ಪ್ರೊಡಕ್ಷನ್ ಟ್ಯಾಕ್ಸ್ ಅಂದ್ರೆ ಅಲ್ಲ, ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಂದ್ರೆ ಅಲ್ಲ. ಇದು ಎಂಥವು ತೆರಿಗೆ? ಇದು ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಓಕೆ, ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂದ್ರೆ ಗಮ್ಯಸ್ಥಾನ ಆಧಾರಿತ ಬಳಕೆಯ ತೆರಿಗೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಹೈಯೆಸ್ಟ್ ರೇಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇನ್ ಇಂಡಿಯಾ? ಹೈಯೆಸ್ಟ್ ರೇಟ್ ಎಷ್ಟು ಜಿ ಎಸ್ ಟಿ ಅಡಿ ಸ್ಲ್ಯಾಬು ಅಂತ ಕೇಳಿದಾರೆ ಅವರು. ಎಷ್ಟಿದೆ ನೋಡಿದ ಮೇಲೆ 5%, 12%, 18%, 28%. ಮ್ಯಾಕ್ಸಿಮಮ್ ಎಷ್ಟು? 28%. ಓಕೆ, ನೆಕ್ಸ್ಟ್, ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ದ ಪ್ರಪೋಸ್ಡ್ ಟ್ಯಾಕ್ಸ್ ರಿಫಾರ್ಮ್ ಬೈ ದ ಸೆಂಟ್ರಲ್ ಗೌರ್ನಮೆಂಟ್ ಈಸ್ ರಿಲೇಟೆಡ್ ಪ್ರೈಮರಿಲಿ ಟು ಎಂಥ ತೆರಿಗೆದು? ಇಂಡೈರೆಕ್ಟ್ ಟ್ಯಾಕ್ಸ್. ಎಂಥ ತೆರಿಗೆ ಅಂತ ಕೇಳ್ಯಾರ ಅವರು? ಇಂಡೈರೆಕ್ಟ್ ಟ್ಯಾಕ್ಸ್. ಇದೊಂದು ಪರೋಕ್ಷ ತೆರಿಗೆ. ಓಕೆ, ನೆಕ್ಸ್ಟ್, ಇದು ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ಇಂಟೆಲಿಜೆನ್ಸ್ ಬ್ಯೂರೋಲ್ಲಿ ಕೇಳಿದಾರೆ, IB ಯಲ್ಲಿ ಕ್ವಶನ್ ಕೇಳಿದಾರೆ. ಏನಂತ ಕೇಳಿದ್ದಾರೆ?
ಜಿ ಎಸ್ ಟಿ ಅನ್ನೋದು ಎಂಥ ತೆರಿಗೆ ಅಂತ ಕೇಳೋರು. ಜಿ ಎಸ್ ಟಿ ಅಂತ ತೆರಿಗೆ ನೋಡಿದ್ವಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ. ಇಂಟೆಲಿಜೆನ್ಸ್ ಬ್ಯೂರೋ ಪ್ರತಿ ವರ್ಷ IBO ನೋಟಿಫಿಕೇಶನ್ ಮಾಡ್ತಾರೆ. 2025 IBO ನೋಟಿಫಿಕೇಶನ್ ಮಾಡ್ಯಾರಿ. 3000+ ನೋಟಿಫಿಕೇಶನ್ ಇದೆ. ಈಗ ನಾನು ಗ್ರೂಪ್ನಲ್ಲಿ ಹಾಕಿದ್ದೆ ನೋಡಿ, ಶಾರ್ಟ್ಸಲ್ಲಿ ನೋಡಿ. ಓಕೆ, ನೆಕ್ಸ್ಟ್ ಮುಂದೇನು ಕ್ವಶನ್ ಕೇಳಿದ್ದಾರೆ, ವಿಚ್ ವಾಸ್ ದ ಫಸ್ಟ್ ಕಂಟ್ರಿ ಟು ಇಂಟ್ರೊಡ್ಯೂಸ್ಡ್ GST ಸಿಸ್ಟಮ್? ಯಾವ ಕಂಟ್ರಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತು GST ಅಂತ ಕೇಳ್ಯಾರ? ಯಾವುದು? ಫ್ರಾನ್ಸ್. ಯಾವುದು ಇಂಟ್ರೊಡ್ಯೂಸ್ ಮಾಡ್ತು? ಫ್ರಾನ್ಸ್. ಓಕೆ, ಏನು ನೋಡಿದ್ವು ನಾವು ಇವತ್ತಂತಂದ್ರೆ GST ಬಗ್ಗೆ ನೋಡಿದೆವು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇದೊಂದು ಎಂಥ ತೆರಿಗೆ? ಪರೋಕ್ಷ ತೆರಿಗೆ. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.